ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾವು ಚಾಟ್ ಜಿಪಿಟಿಯ ಲರ್ನಿಂಗ್ ಮೆಕ್ಯಾನಿಸಮ್ ಏನು ಅಂತ ನೋಡಿದ್ವಿ. ಟೋಕನೈಸೇಷನ್, ಪ್ಯಾಟರ್ನ್ಸ್, ಟ್ರಾನ್ಸ್ಫಾರ್ಮ್ ಲರ್ನಿಂಗ್ ಮತ್ತು ಪ್ರಿಡಿಕ್ಷನ್. ಇದೇ ಥರ AI ಸಿಸ್ಟಮ್ಸು ಕಲಿಯೋ ವಿಧಾನಗಳನ್ನು ನಾವು ಬ್ರಾಡಾಗಿ 3 ವಿಧವಾಗಿ ವಿಂಗಡಿಸ್ಬೋದು. ಮೊದಲನೆಯದು ರೂಲ್ ಬೇಸ್ಡ್. ಸವಿವರವಾಗಿ ನಾವು ಸಿಸ್ಟಮ್ಸ್ಗೆ ರೂಲ್ಸನ್ನು ಬರಿತೀವಿ. ಅಂದರೆ ಒಬ್ಬ ಸ್ಟೂಡೆಂಟ್ 35ಕ್ಕಿಂತ ಹೆಚ್ಚು ಮಾರ್ಕ್ಸ್ ತಗೊಂಡ್ರೆ ಪಾಸ್, ಅದಕ್ಕಿಂತ ಕಡಿಮೆ ತಗೊಂಡ್ರೆ ಫೇಲ್. ಈ ಥರ ಸಿಂಪಲ್ ಆದ ಟಾಸ್ಕ್ಸ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಈ ಲರ್ನಿಂಗ್ ಮೆಕ್ಯಾನಿಸಮ್ ವರ್ಕ್ ಆಗುತ್ತೆ. ಇದೇ ಎಕ್ಸಾಂಪಲ್ ಈಗ ನಾವು ಸ್ಪ್ಯಾಮ್ ಮತ್ತು ನಾನ್ ಸ್ಪ್ಯಾಮ್ ಇಮೇಲ್ಸನ್ನು ವಿಂಗಡಿಸೋದಕ್ಕೆ ಅಪ್ಲೈ ಮಾಡಿದ್ರೆ ನಾವು ಎಷ್ಟು ರೂಲ್ಸನ್ನು ಬರಿಬೇಕಾಗುತ್ತೆ. ಸ್ಪ್ಯಾಮ್ ಇಮೇಲ್ಸಲ್ಲಿ ಯಾವ ಥರ ವರ್ಡ್ಸ್ ಯೂಸ್ ಮಾಡಿರ್ತಾರೆ, ಸಾಮಾನ್ಯವಾಗಿ ಸ್ಪ್ಯಾಮ್ ಇಮೇಲ್ಸ್ ಯಾರಿಂದ ಬರುತ್ತೆ, ಈ ಥರ ನಾವು ರೂಲ್ಸನ್ನು ಬರಿತಾ ಹೋದರೆ ಆ ರೂಲ್ಸ್ ತುಂಬ ಕಾಂಪ್ಲೆಕ್ಸ್ ಮತ್ತು ಟಿಡಿಯಸ್, ತುಂಬ ಕ್ಲಿಷ್ಟಕರವಾಗ್ತಾ ಹೋಗುತ್ತೆ. ಅದರ ಬದಲಾಗಿ ಇದು ಸ್ಪ್ಯಾಮ್, ಇದು ನಾನ್ ಸ್ಪ್ಯಾಮ್ ಇಮೇಲ್ ಅಂತ ಮೆಷಿನ್ಗೆ ತೋರಿಸ್ತಾ ಹೋದರೆ ಸಾಕಷ್ಟು ಡೇಟಾವನ್ನು ಕಲಿತ ನಂತರ, ಅಂದರೆ ಅದರಲ್ಲಿರೋ ಪ್ಯಾಟ್ರನ್ಸನ್ನು ಅರ್ಥ ಮಾಡಿಕೊಂಡ ನಂತರ ಮೆಷಿನ್ ತಾನೇ ಮುಂದೆ ಬರುವ ಇಮೇಲ್ಸನ್ನು ಸ್ಪ್ಯಾಮ್ ಮತ್ತು ನಾನ್ ಸ್ಪ್ಯಾಮ್ ಅಂತ ವಿಂಗಡಿಸೋದನ್ನು ಕಲಿತುಬಿಡುತ್ತೆ. ಇದನ್ನೇ ನಾವು ಮಷಿನ್ ಲರ್ನಿಂಗ್ ಅಂತ ಕರಿತೀವಿ. ಈ ಮಷಿನ್ ಲರ್ನಿಂಗಲ್ಲಿ ಕೂಡ ಹಲವಾರು ಬಗೆಗಳಿದೆ. ಇದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ 3ನೇ ವಿಭಾಗ ತುಂಬ ಇಂಟ್ರೆಸ್ಟಿಂಗ್. ನಾವು ಯೋಚನೆ ಮಾಡೋ ರೀತಿ, ಅಂದರೆ ನಮ್ಮ ನ್ಯೂರಲ್ ನೆಟ್ವರ್ಕ್ ಮಾದರಿಯ ಆಲ್ಗಾರಿದಮ್ ಬೇಸ್ಡ್ ಲರ್ನಿಂಗ್ಗೆ ಡೀಪ್ ಲರ್ನಿಂಗ್ ಅಂತ ಕರಿತೀವಿ. ಈಗೊಂದು ಎಕ್ಸಾಂಪಲ್, ನಾವು ಫೇಸ್ ರೆಕಗ್ನಿಷನ್ ಯೂಸ್ ಮಾಡ್ತೀವಲ್ವಾ. ಈಗ ಮನುಷ್ಯನ ಫೇಶಿಯಲ್ ಫೀಚರ್ಸಿಂದ, ಅಂದರೆ ಈ ಪ್ಯಾಟರ್ನ್ಸಿಂದ ಮನುಷ್ಯನನ್ನು ಐಡೆಂಟಿಫೈ ಮಾಡ್ತೀವಿ. ಈ ಮುಖದಲ್ಲಿರೋ ಅಂಗಗಳು, ಅಂದರೆ ಬಾಯಿ, ಮೂಗು, ಕಿವಿ ಒಂದೇ ಆಗಿದ್ರೂ ಪ್ರತಿಯೊಬ್ಬರ ಫೇಶಿಯಲ್ ಫೀಚರ್ಸ್ ಬೇರೆ ಬೇರೆ ಆಗಿರುತ್ತೆ. ಅಂದರೆ ಮೂಗಿನ ಗಾತ್ರ, ಕಣ್ಣಿನ ಆಕಾರ ಇವೆಲ್ಲ ಬೇರೆ ಬೇರೆಯೇ ಆಗಿರುತ್ತೆ. ಇದಕ್ಕೆ ನಾವು ಫೀಚರ್ಸನ್ನು ಅಥವಾ ಪ್ಯಾಟರ್ನ್ಸನ್ನು ಮೆಷಿನ್ ಲರ್ನಿಂಗ್ ಆಲ್ಗಾರಿದಮ್ಸ್ ಕಲಿಯೋಕ್ಕೆ ಹೋದರೆ ತುಂಬ ಕಾಂಪ್ಲಿಕೇಟೆಡ್ ಆಗುತ್ತೆ. ಇದರ ಹೊರತಾಗಿ ನಾವು ಹೇಗೆ ಮನುಷ್ಯರನ್ನು ಮುಖತಃ ಐಡೆಂಟಿಫೈ ಮಾಡ್ತೀವಿ, ಅಂದರೆ ನಮ್ಮ ನ್ಯೂರಲ್ ನೆಟ್ವರ್ಕ್, ನಮ್ಮ ಬ್ರೈನಿನ ನ್ಯೂರಲ್ ನೆಟ್ವರ್ಕ್ಗೆ ಕೆಲಸ ಮಾಡುತ್ತೆ. ಇದನ್ನು ಮಿಮಿಕ್ ಮಾಡೋ ಅಂತಹ ಆಲ್ಗಾರಿದಮ್ಸೇ ಡೀಪ್ ಲರ್ನಿಂಗ್ ಆಲ್ಗಾರಿದಮ್ಸ್. ಇವು ನಾನ್ ಲೀನಿಯರ್ ಫೀಚರ್ಸನ್ನು ಕಲಿಯೋದಲ್ಲಿ ಮೆಷಿನ್ ಲರ್ನಿಂಗಿಂತ ಎಕ್ಸ್ಪರ್ಟ್ ಆಗಿ ಕೆಲಸ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನ್ಯಾಚುರಲ್ ಸ್ಪೀಚ್ ರೆಕಗ್ನಿಷನ್. ನಾವು ಒಂದೇ ಭಾಷೆಯನ್ನು ಮಾತಾಡೋ ವಿಧ ಬೇರೆ ಬೇರೆ ಆಗಿರುತ್ತೆ ಮನುಷ್ಯರಿಂದ ಮನುಷ್ಯರಿಗೆ. ಸೊ ಇಂಥ ಅಪ್ಲಿಕೇಶನ್ಸಲ್ಲೆಲ್ಲ ಡೀಪ್ ಲರ್ನಿಂಗ್ ಆಲ್ಗಾರಿದಮ್ ಹೆಚ್ಚು ಸೂಕ್ತವಾಗಿ ಅನ್ವಯಿಸುತ್ತೆ. ಇವುಗಳ ಹೆಚ್ಚಿನ ವಿವರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ನೋಡೋಣ. ಥ್ಯಾಂಕ್ ಯು.